Hello everyone, welcome back to my class Learn with Queen. I hope you all are doing well. So last class ಅಲ್ಲಿ ನಾವು ಎಫೆಕ್ಟಿವ್ ಕಮ್ಯುನಿಕೇಷನ್, ಗ್ರೂಪ್ ಕಮ್ಯುನಿಕೇಷನ್, ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಇದೆಲ್ಲವನ್ನ ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್ನ ನೋಡ್ತಾ ಇದ್ವಿ. ವಾಟ್ ಯು ಮೀನ್ ಬೈ ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್? ಬ್ಯಾರಿಯರ್ಸ್ ಅಂದರೆ ಅಡೆತಡೆಗಳು. ಎಫೆಕ್ಟಿವ್ ಆಗಿ ಕಮ್ಯುನಿಕೇಷನ್ ಆಗಬೇಕಾದ್ರೆ, ಸಂವಹನ ನಡಿಬೇಕಾದ್ರೆ ಅದಕ್ಕೆ ಅಡೆತಡೆಗಳು ಬರುತ್ತವೆ. ಕೆಲವೊಂದು ಅಡೆತಡೆಗಳನ್ನು ನಾವು ಬ್ಯಾರಿಯರ್ಸ್ ಅಂತ ಕರಿತೀವಿ. ಏನು, ಹೇಗೆ ಅಡೆತಡೆಗಳು, ಯಾವ್ಯಾವ ಅಡೆತಡೆಗಳು ಬರುತ್ತೆ ಅಂತ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ಲೆಟ್ ಸ್ಟಾರ್ಟ್ the class. When a process of communication does not get completed effectively due to lack of attention, interest, distractions, or irrelevance to the receiver, or difference in perception and viewpoint, physical disability such as hearing problem or speech difficulties, physical barrier to non-verbal communication. ಕಮ್ಯುನಿಕೇಷನ್ ನಡಿಬೇಕಾದ್ರೆ ಎಲ್ಲ ನಮ್ಮ ಸುತ್ತಲಿನ ಪರಿಸರದಲ್ಲಿ ಆಗುವಂತಹ ಬದಲಾವಣೆಗಳಾಗಲಿ, ನಮ್ಮ ಭಾಷೆಯಲ್ಲಿ ಬದಲಾವಣೆ ಆ್ಯಂಡ್ ನಮ್ಮ ಸಂಸ್ಕೃತಿಯಲ್ಲಿ ಆಗುವಂತಹ ಬದಲಾವಣೆ, ಇದೆಲ್ಲವೂ ಕಮ್ಯುನಿಕೇಷನ್ಗೆ ಎಫೆಕ್ಟ್ ಆಗುತ್ತೆ. ಯಾವ ರೀತಿ ಆಗುತ್ತೆ ಅನ್ನೋದು ಇದರಲ್ಲಿ ನಾವು ನೋಡ್ತಾ ಇದ್ದೀವಿ. ಕಮ್ಯುನಿಕೇಷನ್ ಬ್ಯಾರಿಯರ್ ಈಸ್ ಎನಿಥಿಂಗ್ ದ್ಯಾಟ್ ಪ್ರಿವೆಂಟ್ಸ್ ದ ರಿಸೀವರ್ ಫ್ರಾಮ್ ರಿಸೀವಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಮೆಸೇಜ್. ಇವಾಗ ಸಂದೇಶವನ್ನು ಕಳಿಸುವಂತಹ ಒಬ್ಬ ವ್ಯಕ್ತಿಯಿಂದ ಸ್ವೀಕರಿಸುವಂತಹ ವ್ಯಕ್ತಿಗೆ ಅದು ತಲುಪುವ ತನಕ ಆಗುವಂತಹ ಮಧ್ಯದ ಅಡೆತಡೆಯನ್ನು ನಾವು ಬ್ಯಾರಿಯರ್ಸ್ ಅಂತ ಹೇಳ್ತೀವಿ. ಯಾವ ಬ್ಯಾರಿಯರ್ಸ್ ಬರುತ್ತೆ ಅಂತಂದರೆ, ಇಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಆಗುತ್ತೆ. ಭಾಷೆಯ ಬದಲಾವಣೆ. ಇವಾಗ ಹೇಳುವವರ ಭಾಷೆ ಒಂದಾಗಿದ್ದರೆ, ಕೇಳುವವರ ಭಾಷೆ ಇನ್ನೊಂದಾಗಿದ್ದರೆ ಅದು ಕಮ್ಯುನಿಕೇಷನ್ ಎಫೆಕ್ಟಿವ್ ಆಗಿರಲ್ಲ. ಆ್ಯಂಡ್ ಸೈಕಲಾಜಿಕಲ್ ಬ್ಯಾರಿಯರ್, ಮಾನಸಿಕ ಸ್ಥಿತಿ. ಈ ಹೇಳುವವರಿಗೆ ಇಂಟ್ರೆಸ್ಟ್ ಇರೋದು, ಕೇಳುವವರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಅಲ್ಲೂ ಕೂಡ ಎಫೆಕ್ಟಿವ್ ಕಮ್ಯುನಿಕೇಷನ್ ಆಗಲ್ಲ. ಎಮೋಷನಲ್ ಬ್ಯಾರಿಯರ್ಸ್ ಅಂತ ಬಂದರೆ, ಭಾವನಾತ್ಮಕವಾಗಿ ಅಂದರೆ ದುಃಖದಲ್ಲಿರುವಂಥ ವ್ಯಕ್ತಿಗೆ, ಖುಷಿಯಲ್ಲಿರುವಂಥ ವ್ಯಕ್ತಿ ಏನಾದರೂ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಖುಷಿಯನ್ನು ಹಂಚ್ಕೊಂಡ್ರೆ, ಅದನ್ನು ಶೇರ್ ಮಾಡಿಕೊಂಡ್ರೆ ಅವ್ರಿಗೂ ಅರ್ಥ ಆಗಲ್ಲ ಅದನ್ನು. ಆ್ಯಂಡ್ ಫಿಸಿಕಲ್ ಬ್ಯಾರಿಯರ್ ಅಂತಂದರೆ ಭೌತಿಕವಾಗಿ ಆಗೋದು. ಇವಾಗ ಹೇಳೋ ಟೈಮಲ್ಲಿ ಚೆನ್ನಾಗಿ ಕೇಳಿಸದೇ ಇರ್ಬೋದು. ಆ್ಯಂಡ್ ನೋಡಿ ಕಲಿಸುವಂಥ ಟೈಮಲ್ಲಿ ಬೆಳಕು ಚೆನ್ನಾಗಿಲ್ಲದೆ ಇರೋದು, ಯಾರು ಹೇಳಿದ್ದಾರೆ ಅಂತ ಅರ್ಥ ಆಗದೆ ಇರೋದು, ಇದೆಲ್ಲವೂ ಫಿಸಿಕಲ್ ಬ್ಯಾರಿಯರ್ಸಲ್ಲಿ ಬರುತ್ತೆ. ಕಲ್ಚರಲ್ ಬ್ಯಾರಿಯರ್ಸ್ ಅಂದರೆ ಸಾಂಸ್ಕೃತಿಕ. ಇವಾಗ ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕದವ್ರದ್ದೇ ಮಾತು ಚೇಂಜ್ ಇದೆ. ಇವಾಗ ನಾವು ಹೇಳೋ ಮಾತಲ್ಲಿ ಅವ್ರಿಗೆ ಬೇಗ ಅರ್ಥ ಆಗಲ್ಲ. ಇದು ಬಂದು ಸಾಂಸ್ಕೃತಿಕ ಬ್ಯಾರಿಯರು. ಇವಾಗ ಎಫೆಕ್ಟಿವ್ ಆಗಿ ಕಮ್ಯುನಿಕೇಷನ್ ಆಗಬೇಕು ಅಂದರೆ ಅವರ ಹಿನ್ನೆಲೆ, ಸಂಸ್ಕೃತಿ ಒಂದೇ ಆಗಿದ್ದರೆ ಎಫೆಕ್ಟಿವ್ ಆಗುತ್ತೆ. ಆ್ಯಂಡ್ ಫಿಸಿಕಲ್ ಡಿಸಬಿಲಿಟಿ, ದೈಹಿಕ ಅಂಗವೈಕಲ್ಯ. ಇವಾಗ ಚೆನ್ನಾಗಿ ಮಾತಾಡೋರು ಎದುರುಗಡೆ ಇನ್ನೊಬ್ಬ ಮಾತನಾಡದೆ ಮೂಕನಾಗಿರುವಂಥವನು ಕಮ್ಯುನಿಕೇಷನ್ ಮಾಡ್ತಾ ಇದ್ರೆ ಅದು ಎಫೆಕ್ಟಿವ್ ಆಗಿ ಆಗಲ್ಲ. ಯಾಕಂದರೆ ದಟ್ ಈಸ್ ಅ ಫಿಸಿಕಲ್ ಡಿಸಬಿಲಿಟಿ. ಆಟಿಟ್ಯೂಡ್ ಬ್ಯಾರಿಯರ್, ದೃಷ್ಟಿಕೋನ ಒಂದೇ ಆಗಿರಬೇಕು. ಇವಾಗ ಒಳ್ಳೆ ರೀತಿಯಲ್ಲಿ ಹೇಳುವಂತಹ ಒಂದು ಸೆಂಡರಿಂದ ಕೇಳುವಂಥವನು ಒಳ್ಳೆ ದೃಷ್ಟಿಕೋನ ಇಟ್ಕೊಂಡೇ ಕೇಳಬೇಕಾಗುತ್ತೆ. ಇಲ್ಲಾಂದರೆ ಅಲ್ಲೂ ಕೂಡ ಎಫೆಕ್ಟಿವ್ ಆಗಿ ಕಮ್ಯುನಿಕೇಷನ್ ಆಗಲ್ಲ. ಪರ್ಸೆಪ್ಷುವಲ್ ಬ್ಯಾರಿಯರ್, ಗ್ರಹಿಕೆ. ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋಂಥ ಮನಸ್ಥಿತಿ ಅವರಲ್ಲಿರಬೇಕು, ರಿಸೀವರಲ್ಲಿ. ಆವಾಗಲೇ ಎಫೆಕ್ಟಿವ್ ಕಮ್ಯುನಿಕೇಷನ್ ಆಗೋದು. ಆ್ಯಂಡ್ ಸೈಕಲಾಜಿಕಲ್ ಬ್ಯಾರಿಯರ್ ಅಂತಂದರೆ ಶಾರೀರಿಕವಾಗಿ ಮನಸ್ಥಿತಿಯನ್ನು ಕೇಳುವುದ ಕಡೆ ಲಕ್ಷ್ಯ ಕೊಟ್ಟರೆ ಅದು ಮಾತ್ರ ಎಫೆಕ್ಟಿವ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಲ್ಯಾಕ್ ಆಫ್ ಇಂಟ್ರೆಸ್ಟ್, ಆಸಕ್ತಿಯ ಕೊರತೆ. ಹೇಳೋರು ಹೇಳ್ತಿರ್ತಾರೆ, ಕೇಳೋರ ಮನಸ್ಥಿತಿ ಕೇಳಬೇಕು ಅಂತ ಇರಲ್ಲ. ಆ ಟೈಮಲ್ಲೂ ಕೂಡ ಆಸಕ್ತಿಯ ಕೊರತೆಯಿಂದ ಎಫೆಕ್ಟಿವ್ ಆಗಿ ಕಮ್ಯುನಿಕೇಷನ್ ಆಗಲ್ಲ. ಸೆಮ್ಯಾಂಟಿಕ್ ಬ್ಯಾರಿಯರ್ಸ್ ಅಂತ ಬಂದರೆ ಶಬ್ದಗಳನ್ನು ಬಳಸೋ ರೀತಿ ಆಗಿರ್ಬೋದು. ಆ್ಯಂಡ್ ಕೇಳುವವರ ರೀತಿ ಬೇರೆ ಆಗಿದ್ದರೆ, ಅಂದರೆ ಇವಾಗ ಒಂದೊಂದು ಪದಗಳಿಗೆ ಎರಡೆರಡು ಮೀನಿಂಗ್ ಇರುತ್ತೆ. ಶಬ್ದಗಳ ಬದಲಾವಣೆ, ಶಬ್ದದ ಅರ್ಥ ಬೇರೆ ಬೇರೆ ಆಗಿದ್ದರೆ ಅಲ್ಲೂ ಕೂಡ ಎಫೆಕ್ಟಿವ್ ಕಮ್ಯುನಿಕೇಷನ್ ನಡೆಯಲ್ಲ. ಆ್ಯಂಡ್ ಲಿಂಗ್ವಿಸ್ಟಿಕ್ ಬ್ಯಾರಿಯರ್ ಅಂತಂದರೆ ಭಾಷೆ, ನಾವು ಮಾತನಾಡುವ ಭಾಷೆಯ ಶೈಲಿ ಒಂದೇ ಆಗಿರಬೇಕು, ಇಲ್ಲಾಂದರೆ ಅಲ್ಲೂ ಕೂಡ ಎಫೆಕ್ಟಿವ್ ಕಮ್ಯುನಿಕೇಷನ್ ನಡೆಯಲ್ಲ. ಆ್ಯಂಡ್ ಆರ್ಗನೈಜೇಷನಲ್ ಬ್ಯಾರಿಯರ್ ಅಂತಂದರೆ ಸಾಂಸ್ಥಿಕ ಅಡೆತಡೆ. ಅಂದರೆ ನಮ್ಮ ದೇಹ ಭಾಷೆನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು. ಅದು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ವ್ಯಕ್ತಿಗತ ಸ್ಥಳದ ಬಗ್ಗೆ ಒಂದು ಸಂಘರ್ಷ ಆಗ್ಬೋದು. ಇದೆಲ್ಲವೂ ಎಫೆಕ್ಟಿವ್ ಕಮ್ಯುನಿಕೇಷನ್ಸ್ಗೆ ಅಡೆತಡೆಗಳಾಗಿರುತ್ತವೆ. ಸೊ ಇದರಲ್ಲಿ ನಾವು ನೋಡ್ತಾ ಇರೋ ಈ ಎಲ್ಲ ಬ್ಯಾರಿಯರ್ಸಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಟೈಪ್ಸ್ ಆಫ್ ಬ್ಯಾರಿಯರ್ಸ್ನ ಇವಾಗ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಇಂಪಾರ್ಟೆಂಟ್ ಆಗಿರುವಂತಹ ಟೈಪ್ಸ್ ಆಫ್ ಬ್ಯಾರಿಯರ್ಸಲ್ಲಿ ಫಸ್ಟ್ ಬಂದು ಫಿಸಿಕಲ್ ಬ್ಯಾರಿಯರ್ಸ್ ಅಂತ ಬರುತ್ತೆ. ಫಿಸಿಕಲ್ ಆಬ್ಸ್ಟ್ಯಾಕಲ್ಸ್ ದ್ಯಾಟ್ ಆಬ್ಸ್ಟ್ರಾಕ್ಟ್ ದ ಫ್ಲೋ ಆಫ್ ಇನ್ಫಾರ್ಮೇಷನ್. ಎಕ್ಸಾಂಪಲ್ ಅಂತಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಡರ್ ಆ್ಯಂಡ್ ರಿಸೀವರ್, ನಾಯ್ಸಿ ಎನ್ವೈರ್ಮೆಂಟ್ ಆ್ಯಂಡ್ ಪುವರ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್. ಇಲ್ಲಿ ಫಿಸಿಕಲ್ ಬ್ಯಾರಿಯರ್ ಅಂತಂದರೆ ಸಂವಹನದ ಭೌತಿಕ ಅಡೆತಡೆಗಳು. ಅವು ಸಂದೇಶ ಪ್ರಸಾರಕ್ಕೆ ಮತ್ತು ಸ್ವೀಕಾರಕ್ಕೆ ಅಡ್ಡಿ ಆಗುತ್ತವೆ. ಉದಾಹರಣೆ ಹೇಳಬೇಕಾದ್ರೆ ಶಬ್ದ ದೂರ ಆಗೋದು, ಆ್ಯಂಡ್ ಕಡಿಮೆ ಬೆಳಕು ಇರೋದು, ತಾಂತ್ರಿಕ ಸಮಸ್ಯೆ ಇರೋದು, ಮುಚ್ಚಿದ ಬಾಗಿಲುಗಳಿರೋದು, ಇವೆಲ್ಲವೂ ಸಂದೇಶವನ್ನು ತಡೆಗಟ್ಟುತ್ತವೆ, ಮಾಹಿತಿಯ ಹರಿವನ್ನು ತಡೆಯುತ್ತವೆ, ವ್ಯಕ್ತಿಗಳು ಅಥವಾ ಗುಂಪುಗಳ ನಡುವೆ ತಪ್ಪು ತಿಳುವಳಿಕೆಗೆ ಕಾರಣವಾಗಿರುವಂಥದ್ದು. ಅದಕ್ಕೆ ಇದನ್ನು ಫಿಸಿಕಲ್ ಬ್ಯಾರಿಯರ್ ಅಂತೀವಿ. ಇದರಿಂದ ಕೂಡ ಎಫೆಕ್ಟಿವ್ ಕಮ್ಯುನಿಕೇಷನ್ ಆಗಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಪರ್ಸನಲ್ ಆರ್ ಸೈಕಾಲಜಿಕಲ್ ಬ್ಯಾರಿಯರ್ ಅಂತ. ಇಂಡಿವಿಜುವಲ್ ಫ್ಯಾಕ್ಟರ್ಸ್ ದ್ಯಾಟ್ ಎಫೆಕ್ಟ್ ಹೌ ಎ ಮೆಸೇಜ್ ಈಸ್ ಪರ್ಸೀವ್ಡ್ ಆರ್ ಸೆಂಟ್. ಇಲ್ಲಿ ಪರ್ಸನಲ್ ಬ್ಯಾರಿಯರ್ ಅಂತಂದರೆ ಮಾನಸಿಕ ಅಡೆತಡೆ ಅಂತ
ಅರ್ಥ. ಅಂದರೆ ಸಂವಹನದಲ್ಲಿ ವೈಯಕ್ತಿಕ ಅಡೆತಡೆಗಳು, ಭಾವನಾತ್ಮಕ ಸ್ಥಿತಿಗಳು, ಹಾಗೆ ವರ್ತನೆಗಳು, ಜೀವನದ ಅನುಭವಗಳು ಮತ್ತು ಮಾನಸಿಕ ಸ್ಥಿತಿಗಳಂತಹ ಆಂತರಿಕ ಅಂಶಗಳು ಸಂವಹನಕ್ಕೆ ಅಡ್ಡಿ ಆಗುತ್ತೆ. ಉದಾಹರಣೆಗೆ ಭಯ ಆಗಿರ್ಬೋದು, ಕೇಳುವವನ ಕೌಶಲ್ಯದ ಕೊರತೆ ಆಗಿರ್ಬೋದು. ಈ ಎಲ್ಲ ಅಡೆತಡೆಗಳನ್ನು ನಿವಾರಿಸಲು ಸ್ವಯಂ ಅರಿವು, ಸಹಾನುಭೂತಿ, ಸುಧಾರಣೆಗೆ ಆಲಿಸುವ ಕೌಶಲ ಇವೆಲ್ಲವೂ ಸಾಲ್ವ್ ಮಾಡಬೇಕಾದಂಥ ನೆಸೆಸಿಟಿ ಇರುತ್ತೆ. ಆ್ಯಂಡ್ ಲ್ಯಾಕ್ ಆಫ್ ಅಟೆನ್ಷನ್ ಇರುತ್ತೆ, ಆರ್ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ. ಆ್ಯಂಡ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಫಿಯರ್ ಆ್ಯಂಡ್ ಡಿಫರಿಂಗ್ ಪರ್ಸೆಪ್ಷನ್ಸ್ ಇದೆಲ್ಲವೂ ಪರ್ಸನಲ್ ಬ್ಯಾರಿಯರ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ನೆಕ್ಸ್ಟ್ ಬಂದು ಸೆಮ್ಯಾಂಟಿಕ್ ಬ್ಯಾರಿಯರ್ ಆರ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತಾನೂ ಕರಿತೀವಿ ಇದಕ್ಕೆ. ಇವಾಗ ಸೆಮ್ಯಾಂಟಿಕ್ ಬ್ಯಾರಿಯರ್ ಅಂತಂದರೆ ಇಲ್ಲಿ ಶಬ್ದಾರ್ಥದ ಅಡೆತಡೆ ಅಂತ ಅರ್ಥ. ಅಂದರೆ ಇಲ್ಲಿ ಪದಗಳು, ಚಿಹ್ನೆಗಳು ಅಥವಾ ಅಭಿವ್ಯಕ್ತಿಗಳ ವಿಭಿನ್ನ ತಿಳುವಳಿಕೆಯಿಂದಾಗಿ ಸಂವಹನಕ್ಕೆ ಶಬ್ದಾರ್ಥದ ಅಡೆತಡೆ ಉಂಟಾಗುತ್ತೆ. ಆದ್ದರಿಂದ ಸಂದೇಶ ಕಳಿಸುವವರು ಮತ್ತು ಸ್ವೀಕಾರ ಮಾಡುವವರ ಮಧ್ಯೆ ತಪ್ಪು ತಿಳುವಳಿಕೆ, ಗೊಂದಲವನ್ನು ಸೃಷ್ಟಿ ಮಾಡುತ್ತೆ. ಪರಿಣಾಮಕಾರಿಯಾಗಿ ನಡಿಬೇಕಾಗಿದ್ದ ಸಂವಹನ ಕರೆಕ್ಟಾಗಿ ನಡೆಯಲ್ಲ. ಅದನ್ನು ನಾವು ಸೆಮ್ಯಾಂಟಿಕ್ ಆರ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ಹೇಳ್ತೀವಿ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ಕಲ್ಚರಲ್ ಬ್ಯಾರಿಯರ್ ಅಂತ ಬರುತ್ತೆ, ಸಾಂಸ್ಕೃತಿಕ ಅಡೆತಡೆಗಳು. ಡಿಫ್ರೆನ್ಸ್ ಇನ್ ಕಲ್ಚರ್, ನಾರ್ಮ್ಸ್, ವ್ಯಾಲ್ಯೂಸ್ ಆ್ಯಂಡ್ ಸೋಷಿಯಲ್ ಕಸ್ಟಮ್ಸ್ ದಟ್ ಕ್ಯಾನ್ ಲೀಡ್ ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸಂವಹನಕ್ಕೆ ಸಾಂಸ್ಕೃತಿಕ ಅಡೆತಡೆಗಳು, ಭಾಷೆಯಲ್ಲಿನ ವ್ಯತ್ಯಾಸಗಳು, ಅಮೌಖಿಕ ಸೂಚನೆಗಳು ಕೊಟ್ಟರೆ ಮೌಲ್ಯಗಳು, ಭಾವನಾತ್ಮಕ ಅಭಿರುಚಿ ಆಗಿರ್ಬೋದು, ವಿಭಿನ್ನ ಸಾಂಸ್ಕೃತಿಕ ಹಿನ್ನೆಲೆಯ ಜನರ ನಡುವಿನ ತಿಳುವಳಿಕೆಯನ್ನು ತಡೆಯುವ ಅಡೆತಡೆ ಇದಾಗಿರುತ್ತೆ. ಉದಾಹರಣೆಗೆ ಹೇಳಬೇಕಾದ್ರೆ ವೇರಿಯೇಷನ್ಸ್ ಇನ್ ಪರ್ಸನಲ್ ಸ್ಪೇಸ್, ಎಮೋಷನ್ ಎಕ್ಸ್ಪ್ರೆಷನ್ ಆ್ಯಂಡ್ ದ ಇಂಟರ್ಪ್ರಿಟೇಷನ್ ಆಫ್ ನಾನ್ ವರ್ಬಲ್ ಕ್ಯೂಸ್ ಅಕ್ರಾಸ್ ಡಿಫ್ರೆಂಟ್ ಕಲ್ಚರ್ಸ್ ಅಂತ ಬರುತ್ತೆ. ಅಂದರೆ ದೇಹ, ಭಾಷೆಯನ್ನು ತಪ್ಪಾಗಿ ಅರ್ಥೈಸೋದು, ವೈಯಕ್ತಿಕ ಸ್ಥಳದ ಬಗ್ಗೆ ಸಂಘರ್ಷ ಉಂಟಾಗ್ಬೋದು. ಆ್ಯಂಡ್ ಡಿಫ್ರೆಂಟ್ ಕಲ್ಚರ್ಸ್ ಇರುತ್ತೆ, ವಿವಿಧ ಸಾಂಸ್ಕೃತಿಕ ಸ್ಥಳದ ಜನರಿಂದ ಇದೆಲ್ಲವೂ ಏನಾಗುತ್ತೆ ಅಂತಂದರೆ ಕಲ್ಚರಲ್ ಬ್ಯಾರಿಯರ್ ಉಂಟಾಗುತ್ತೆ. ಅದಕ್ಕಾಗಿಯೇ ಕೇಳುವವನು ಮತ್ತು ಹೇಳುವವನ ಸಾಮಾಜಿಕ ಅಂದರೆ ಸಾಂಸ್ಕೃತಿಕ ಹಿನ್ನೆಲೆ ಒಂದೇ ಆಗಿದ್ದರೆ ಎಫೆಕ್ಟಿವ್ ಆಗಿ ಕಮ್ಯುನಿಕೇಷನ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟಲ್ಲಿ ಬಂದು ಆರ್ಗನೈಜೇಷನಲ್ ಬ್ಯಾರಿಯರ್ ಅಂತ ಬರುತ್ತೆ. ಇಟ್ ಮೀನ್ಸ್ ಆಬ್ಸ್ಟ್ಯಾಕಲ್ಸ್ ರಿಲೇಟೆಡ್ ಟು ದ ಸ್ಟ್ರಕ್ಚರ್ ಆ್ಯಂಡ್ ಪಾಲಿಸೀಸ್ ಆಫ್ ಆ್ಯನ್ ಆರ್ಗನೈಜೇಷನ್. ಇಲ್ಲಿ ಸಾಂಸ್ಥಿಕ ಅಡೆತಡೆಗಳಂತಂದರೆ ಕೆಲಸದ ಸ್ಥಳದಲ್ಲಿ ಸಂವಹನಕ್ಕೆ ಅಡ್ಡಿಯಾಗುವಂತಹ ಅಡೆತಡೆಗಳಿದು. ಉದಾಹರಣೆಗೆ ಶ್ರೇಣೀಕೃತ ರಚನೆಗಳು ಸರಿಯಾಗಿ ಆಯ್ಕೆ ಮಾಡದೆ ಸಂವಹನ ಮಾಹಿತಿಯನ್ನು ಮಿತಿಮೀರಿದ ಪ್ರಮಾಣದಲ್ಲಿ ಅಥವಾ ಸಾಂಸ್ಕೃತಿಕ ಭಾಷಾ ವ್ಯತ್ಯಾಸವನ್ನು ಮಾಡುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಕಾರ್ಯಕ್ಷಮತೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಇದು ಅಂತಲೇ ಹೇಳ್ಬೋದು. ಲ್ಯಾಕ್ ಆಫ್ ಕ್ಲಿಯರ್ ಕಮ್ಯುನಿಕೇಷನ್ ಚಾನಲ್ಸ್, ಇನ್ಫಾರ್ಮೇಷನ್ ಓವರ್ಲೋಡ್ ಆರ್ ಡಿಫಿಕಲ್ಟೀಸ್ ವಿತ್ ರಿಮೋಟ್ ವರ್ಕ್ ಇದೆಲ್ಲವೂ ಎಕ್ಸಾಂಪಲ್ ಫಾರ್ ಆರ್ಗನೈಜೇಷನಲ್ ಬ್ಯಾರಿಯರ್ಸ್. ಇವತ್ತಿನ ಕ್ಲಾಸಲ್ಲಿ ಬಂದು ನಾವು ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್ನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಕೀಪ್ ರಿವೈಸಿಂಗ್ ಆಲ್ ದ ಕಾನ್ಸೆಪ್ಟ್ ಆ್ಯಂಡ್ ಯು ಕ್ಯಾನ್ ಗೆಟ್ ಅ ಫುಲ್ ಮಾರ್ಕ್ಸ್ ಇನ್ ಪೇಪರ್ 1. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಕಾನ್ಸೆಪ್ಟ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಥ್ಯಾಂಕ್ ಯು ಆಲ್.